ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ಮಂಗಳವಾರ ಏನಾದರೂ ಸಂಕಷ್ಟಹರ ಚತುರ್ಥಿ ಬಂದರೆ ಅಂಗಾರಕ ಚತುರ್ಥಿ ಅಂತ ಹೇಳ್ತೀವಿ. ಮಂಗಳವಾರ ಬಂದಿರುವಂಥದ್ದು ವಿಶೇಷತೆಯಿಂದ ಇರುತ್ತೆ. ನಮಗೆ ಬಂದಿರುವಂಥ ಸಮಸ್ಯೆಗಳನ್ನು, ಯಾಕಂದರೆ ಸಂಕಟಗಳನ್ನು ಹರಣ ಮಾಡುವಂಥ ವಿಘ್ನೇಶ್ವರನನ್ನು ನಾವು ಈ ದಿನ ಪೂಜೆ ಮಾಡೋದರಿಂದ ಹಾಗೂ ಪರಿಹಾರ ಮಾಡೋದರಿಂದ ವಿಘ್ನ ವಿನಾಶಕ ನಮ್ಮ ಎಲ್ಲ ರೀತಿಯ ವಿಘ್ನಗಳನ್ನು ಕೂಡ ದೂರ ಮಾಡ್ತಾನೆ ಸ್ನೇಹಿತರೆ. ಏಕೆಂದರೆ ಎಲ್ಲ ರೀತಿಯ ದೇವತೆಗಳಿಗೂ ಕೂಡ ನಾವು ಪೂಜೆ ಮಾಡಬೇಕಾದ್ರೆ, ಯಾವುದೇ ರೀತಿಯಾದಂಥ ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಮುಖ್ಯವಾಗಿ ಗಣಪತಿಯನ್ನು ಪ್ರಥಮವಾಗಿ ಪೂಜೆಯನ್ನು ಮಾಡ್ತೀವಿ. ಅಂದರೆ ಆ ಕೆಲಸದಲ್ಲಿ ಯಾವುದೇ ರೀತಿಯಾದಂಥ ವಿಘ್ನಗಳು ಬರದೆ ಸರಾಗವಾಗಿ ಕೆಲಸಗಳು ಸಾಗಬೇಕು, ಬೇಗ ಶೀಘ್ರದಲ್ಲೇ ನಮಗೆ ಉತ್ತಮವಾದ ಫಲಗಳು ಬೇಕು ಅನ್ನೋದಕ್ಕೆ. ನಮ್ಮೆಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು, ಕಷ್ಟಗಳು ಅನ್ನುವಂಥದ್ದು ಕಾಡ್ತಾ ಇರುತ್ತೆ. ಆ ಸಂಕಷ್ಟಗಳಿಂದ ನಾವು ದೂರ ಆಗೋದಕ್ಕೆ ಸಂಕಟಹರ ಚತುರ್ಥಿಯ ದಿನ ಇದು ಮಂಗಳವಾರ ಕೂಡಿ ಬಂದಿರೋದ್ರಿಂದ ಅಂಗಾರಕ ಚತುರ್ಥಿ ಅಂತ ಹೇಳ್ತೀವಿ. ಮಂಗಳವಾರ ಅನ್ನುವಂಥದ್ದು ಕುಜನಿಗೆ ಸಂಬಂಧಪಟ್ಟಂಥ ದಿನ. ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ವಿಘ್ನಗಳು ಬರದೇ ಇರುವಂತೆ ಕೇಳ್ಕೊಳ್ಳೋದಕ್ಕೆ. ಯಾಕಂದರೆ ಭೂಮಿ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಸ್ವಂತವಾಗಿ ಮನೆ ಕಟ್ಕೊಳ್ಬೇಕು ಅಂತ ಆಸೆ ಇರುತ್ತೆ, ಪ್ರಾಪರ್ಟಿ ಮಾಡ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಚಿಕ್ಕ ಮನೆ ದೊಡ್ಡ ಮನೆ ಅನ್ನೋದು ಇರೋದಿಲ್ಲ. ಬಾಡಿಗೆ ಮನೆಗಳಲ್ಲಿ ಇದ್ದು ಸಾಕಾಗಿರುತ್ತೆ, ಬಾಡಿಗೆ ಕಟ್ಟೋದಕ್ಕಾಗೋದಿಲ್ಲ, ಅಥವಾ ಎಷ್ಟೋ ಒಂದು ವರ್ಷಗಳಿಂದ ಕೂಡ ಆ ಬಾಡಿಗೆ ಮನೆ ಅನ್ನುವಂಥದ್ದು ಇರುತ್ತೆ. ಅಂತಹವರು ಈ ದಿನ ನಮಗೆ ಸಂಕಲ್ಪ ಮಾಡಿಕೊಂಡು ಏನಾದರೂ ನಾವು ಪರಿಹಾರವನ್ನು ಮಾಡಿಕೊಂಡ್ರೆ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತೆ. ಮಕ್ಕಳು ನಿಮ್ಮ ಮನೆಯಲ್ಲಿದ್ದರೆ ಗಣಪತಿಯನ್ನು ಪೂಜೆ ಮಾಡೋದಕ್ಕೆ ಚಿಕ್ಕ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸೋದು ಕೂಡ ತುಂಬ ಇಷ್ಟಪಡ್ತಾರೆ ಗಣಪತಿ ಸ್ವಾಮಿ. ಅದಕ್ಕೆ ಆದಷ್ಟು ನಿಮ್ಮ ಮನೆಯಲ್ಲಿ ಯಾವುದೇ ಏಜಿನ ಮಕ್ಕಳಿದ್ರೂ ಕೂಡ ಅವ್ರ ಕೈಯಲ್ಲಿ ಈ ಗರಿಕೆಯನ್ನು ಇಟ್ಟು ಪೂಜೆ ಮಾಡಿಸೋದ್ರಿಂದ ಒಳ್ಳೆ ಆರೋಗ್ಯ, ಬುದ್ಧಿ, ಜ್ಞಾನ ಎಲ್ಲವೂ ಕೊಟ್ಟು ಭಗವಂತನು ಕಾಪಾಡ್ತಾನೆ ಸ್ನೇಹಿತರೆ. ಈಗಿನ ಕಾಲಮಾನದಲ್ಲಿ ನಾವು ಮಕ್ಕಳಿಗೆ ಏನಾದರೂ ಮಾಡಿಡ್ತೀವಿ ಅಂದರೆ ಅವರು ಒಳ್ಳೆ ಆರೋಗ್ಯವಂತರಾಗಿ, ಬುದ್ಧಿವಂತರಾಗಿ, ಸುಸಂಸ್ಕೃತರಾಗಿ ನಮ್ಮ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ತಂದೆ ತಾಯಿಯ ಕನಸಾಗಿರುತ್ತೆ, ಆಸೆ ಆಗಿರುತ್ತೆ. ಆ ರೀತಿ ಮಕ್ಕಳು ಕೂಡ ಚೆನ್ನಾಗಿ ಒಂದು ಉತ್ತಮವಾದ ಜೀವನ ನಡೆಸೋದಕ್ಕೂ ಈ ಗಣಪತಿ ಸ್ವಾಮಿಯ ಸಂಕಷ್ಟಹರ ಚತುರ್ಥಿಯ ದಿನಗಳಲ್ಲಿ ಮಾಡುವಂಥ ಪೂಜೆಗೂ ವಿಶೇಷತೆಯಿಂದ ಇರುತ್ತೆ. ಸಂಕಲ್ಪ ಮಾಡ್ಕೊಂಡು ಕೇಳಿಕೊಂಡ್ರೆ ಶೀಘ್ರದಲ್ಲೇ ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಇನ್ನು ಮುಖ್ಯವಾಗಿ ಪ್ರದೋಷದ ಸಮಯದಲ್ಲಿ ಈ ಒಂದು ಸಣ್ಣ ದೀಪಾರಾಧನೆ ಮಾಡ್ಕೊಳ್ಳಿ. ಗಣಪತಿಗೆ ಕೊಬ್ಬರಿ ಎಣ್ಣೆಯ ದೀಪಾರಾಧನೆ ಅನ್ನುವಂಥದ್ದು ವಿಶೇಷತೆಯಿಂದ ಇರುತ್ತೆ. ನೀವು ಯಾವತ್ತೇ ಪೂಜೆ ಮಾಡಲಿ ನೆನಪಿಟ್ಕೊಂಡಿದ್ದೆ ಗಣಪತಿ ಸ್ವಾಮಿಗೆ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿ ಇಷ್ಟಾರ್ಥಗಳು ನೆರವೇರುತ್ತೆ. ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಕಾಡ್ತಾ ಇದ್ದರೂ ಕೂಡ ಆ ಒಂದು ಸಮಸ್ಯೆಗಳಿಂದ ಬೇಗ ಹೊರಗೆ ಬರ್ತೀರ. ಇನ್ನು ಇದಕ್ಕೆ ನಮಗೆ ದೀಪಾರಾಧನೆಗೆ ಬೇಕಾಗಿರುವಂಥದ್ದು, ನಾವು ಗಣಪತಿಯನ್ನು ಕೂಡ ಅರಿಶಿಣದಿಂದ ಮಾಡ್ತೀವಿ ಸ್ನೇಹಿತರೆ. ಗೌರಿದೇವಿ ಭಗವಂತನನ್ನು ಅರಿಶಿಣದಿಂದ ಗಣಪತಿಯ ಮೂರ್ತಿಯನ್ನು ಮಾಡಿರುವಂಥದ್ದು. ಅಷ್ಟೊಂದು ಶಕ್ತಿದಾಯಕವಾದ ಗುರುಬಲವನ್ನು ಹೆಚ್ಚಿಸುವಂಥ ಅರಿಶಿಣ ತಗೊಳ್ಬೇಕು. ನಮ್ಮ ಮನೆಯಲ್ಲಿ ಎಷ್ಟೋ ಕಹಿ ಘಟನೆಗಳು, ಯಾವಾಗಲೂ ನೆಗೆಟಿವ್ ಎನರ್ಜಿ ಇದ್ದಾಗ ಅದನ್ನು ಹೋಗಲಾಡಿಸಿ ಸುಮಧುರವಾಗಿ ಇರೋದಕ್ಕೆ ಬೆಲ್ಲ ನಮಗೆ ಸಹಾಯ ಮಾಡುತ್ತೆ. ಏಕೆಂದರೆ ಎಲ್ಲ ದೇವಾನುದೇವತೆಗಳಿಗೂ ಕೂಡ ಪರಿಶುದ್ಧವಾಗಿರುವಂಥ ಒಂದು ಪದಾರ್ಥ ಇದೆ ಅಂತ ಹೇಳಿದ್ರೆ ಅದು ಬೆಲ್ಲ. ಬೆಲ್ಲವನ್ನು ನಾವು ನೈವೇದ್ಯವಾಗಿ ಅರ್ಪಿಸ್ತೀವಿ, ಅದು ಮುಖ್ಯವಾಗಿ ತಗೊಳ್ಳಿ. ಇನ್ನು ಗಂಧ ಅನ್ನುವಂಥದ್ದು ಪ್ರತಿಯೊಬ್ಬರ ಮನೆಯಲ್ಲೂ ಯಾವಾಗಲೂ ನಾವು ಒಂದು ಶುಭ ಕಾರ್ಯ ಮಾಡಬೇಕಂದ್ರೂ ಕೂಡ ಗಂಧವನ್ನು ಇಡ್ತೀವಿ. ಆ ಗಂಧ ಅನ್ನುವಂಥದ್ದು ಗಣಪತಿ ಸ್ವಾಮಿಗೆ ತುಂಬಾ ಒಂದು ಇಷ್ಟ ಆಗುವಂಥ ವಸ್ತುಗಳಲ್ಲಿ ಗಂಧ ಕೂಡ ಒಂದಾಗಿರೋದ್ರಿಂದ ಇದನ್ನು ನೀವು ತಗೊಳ್ಳಿ. ನಾವು ಮನೆಯಲ್ಲೇ ಬಳಸುವಂಥ ಅಷ್ಟಗಂಧ ಕೂಡ ಇರುತ್ತಲ್ವ,
ತಗೊಳ್ಬಹುದು. ಅದನ್ನು ತಗೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಈ ದಿನ ಗರಿಕೆ ಏನಾದರೂ ಸಿಕ್ಕಿದ್ರೆ 21 ಗರಿಕೆಯನ್ನು ಈ ರೀತಿ ಆ ಒಂದು ಸಂಕಷ್ಟಹರ ಚತುರ್ಥಿಯ ದಿನಗಳಲ್ಲಿ ನೀವು ಇಟ್ಟು ಪೂಜೆಯನ್ನು ಮಾಡಿ. ಗಣಪತಿಯನ್ನು ಲಂಬೋದರ ಅಂತ ಕೂಡ ಕರಿತೀವಿ. ಅಡಿಕೆ ಬಲು ಪ್ರೀತಿಕರ ಗಣಪತಿಗೆ ತುಂಬ ಪ್ರೀತಿಕರವಾಗಿರುತ್ತೆ. ಬಟ್ಲಡಿಕೆಯನ್ನು ಹಾಕಿ, ಏಕೆಂದರೆ ಬಟ್ಲಡಿಕೆ ಅನ್ನುವಂಥದ್ದು ವಿಶೇಷವಾದ ಫಲಗಳನ್ನು ಕೊಡುತ್ತೆ. ಪೂರ್ತಿ ಫಲಗಳನ್ನು ಕೊಡೋದ್ರಿಂದ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ನಾವು ನಮ್ಮ ಅಂಧಕಾರವನ್ನು ಓಡಿಸೋದು. ಅಂಧಕಾರ ಅಂದರೆ ನಮ್ಮ ಕಷ್ಟ, ದರಿದ್ರ, ಕಣ್ಣೀರು, ಯಾವಾಗಲೂ ಏನಕ್ಕೋ ಒಂದಕ್ಕೆ ನಾವು ತುಂಬ ಅಲ್ದಾಡ್ತಾ ಇರ್ತೀವಿ ನೋಡಿ. ಆ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಈ ವಸ್ತುಗಳು ಎಲ್ಲವೂ ಕೂಡ ಸಹಾಯಕ್ಕೆ ಬರುತ್ತೆ. ಒಂದು ವೀಳ್ಯದೆಲೆ ಆಗಿರಬಹುದು ಅಥವಾ ದಾಸವಾಳದ ಎಲೆ ಆಗಿರಬಹುದು. ನೀವು ದೀಪಾರಾಧನೆ ಮಾಡೋದಕ್ಕೆ ಮುಂಚೆ ತಗೊಂಡು ಬಂದು ಅದನ್ನು ಕೆಳಗಡೆ ಇಟ್ಟು ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಸಿಗಲಿಲ್ಲ ಅಂದರೂ ತೊಂದರೆ ಇಲ್ಲ, ಪ್ಲೇಟ್ ಇಡಬಹುದು. ಈ ಥರ ಇಟ್ಟು ಈ ವಸ್ತುಗಳು ಎಲ್ಲವೂ ಕೂಡ ಒಂದೊಂದೇ ನೀವು ಇದರಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಗಣಪತಿಗೆ ದೀಪಾರಾಧನೆ ಮಾಡುವಾಗ ನೆನಪಿಟ್ಕೊಂಡು ಯಾರು ಕೊಬ್ಬರಿ ಎಣ್ಣೆಯ ದೀಪಾರಾಧನೆ ಮಾಡ್ತಾರೋ ಅವರ ಇಷ್ಟಾರ್ಥಗಳು ನೆರವೇರುತ್ತೆ. ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ ಸ್ನೇಹಿತರೆ. ಅದಕ್ಕೆ ಇಷ್ಟು ವಸ್ತುಗಳನ್ನು ನೀವು ಹಾಕಿ ಸಂಜೆ 5:45ರಿಂದ 7:10 ಮಧ್ಯದಲ್ಲಿ ಪ್ರದೋಷದ ಸಮಯ ಇರುತ್ತೆ. ತುಂಬ ಶಕ್ತಿದಾಯಕವಾಗಿರುತ್ತೆ. ಪ್ರಕೃತಿಯಲ್ಲಿ ನಮ್ಮ ಇಷ್ಟಾರ್ಥಗಳು ನೆರವೇರುವ ಹಾಗೂ ಭಗವಂತನಿಗೆ ನಮ್ಮ ಪ್ರಾರ್ಥನೆ ಸಲ್ಲುತ್ತೆ. ಅದಕ್ಕೋಸ್ಕರ ಆ ಸಮಯ ಅನ್ನುವಂಥದ್ದು ಶಕ್ತಿದಾಯಕವಾಗಿರುತ್ತೆ. ಈ ದೀಪಾರಾಧನೆ ಮಾಡಬೇಕಾದ್ರೆ ಸಾಕಷ್ಟು ಜನ ನಾವು ಬೆಳಗ್ಗೆನೇ ಸ್ನಾನ ಮಾಡಿರ್ತೀವಿ, ಸಂಜೆ ಕೂಡ ಮಾಡ್ಕೊಳ್ಬೇಕಾ ಅನ್ನುವಂಥ ಪ್ರಶ್ನೆ ಇರುತ್ತೆ. ಆ ಥರ ಏನೂ ಇಲ್ಲ. ಕೈ ಕಾಲು ಮುಖ ತೊಳ್ಕೊಂಡ್ರೂ ಕೂಡ ಸಾಧ್ಯ ಆಗುತ್ತೆ. ಹಾಗೂ ಅಕಸ್ಮಾತ್ ನೀವು ಸ್ನಾನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರು, ನಿಮ್ಮ ಮನೆಯಲ್ಲಿ ಏನಾದರೂ ಗಂಗಾಜಲ ಇದ್ದರೆ ಕೈ ಕಾಲು ಮುಖ ತೊಳ್ಕೊಂಡು ಬಂದು ಆ ಗಂಗಾಜಲವನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡಿದೆ ನೀವು ದೀಪಾರಾಧನೆ ಮಾಡಬಹುದು. ಸ್ನಾನ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರು. ಏಕೆಂದರೆ ಮುಖ್ಯವಾಗಿ ನಾವು ಭಗವಂತನಲ್ಲಿ ನಂಬಿಕೆ ಇಟ್ಟು ಈ ರೀತಿಯ ದೀಪಾರಾಧನೆ ಮಾಡಿದಾಗ ಈ ದಿನ ಚಂದ್ರನನ್ನು ನೋಡಿ ವಿಶೇಷವಾದ ಫಲಗಳನ್ನು, ಅಂದರೆ ನಿಮ್ಮ ಕೋರಿಕೆಗಳನ್ನು ಕೇಳ್ಕೊಂಡಾಗ ಫಲ ದೊರಕುತ್ತೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿರುವಂಥ ಈ ದಿನವನ್ನು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಮಂಗಳವಾರ ಕೂಡಿ ಬಂದಿರುವಂಥ ನಮಗೆ ಅಂಗಾರಕ ಚತುರ್ಥಿಯ ದಿನ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಕೆಂಪು ಬಟ್ಟೆಗಳು ಹಾಕ್ಕೊಂಡ್ರೆ ಇನ್ನೂ ಸಾಲ ಜಾಸ್ತಿ ಮಾಡ್ಕೊಳ್ತಾ ಇರ್ತೀವಿ. ಆ ಸಾಲದಿಂದ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಬೇರೆ ಬಟ್ಟೆಗಳನ್ನು ಹಾಕ್ಕೊಳ್ಳಿ. ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೂಡ ನೀವು ಕೇಳ್ಕೊಳ್ಳೋದ್ರಿಂದ ಇಷ್ಟಾರ್ಥಗಳು ಪೂರ್ತಿಗೊಳ್ಳುತ್ತೆ ಅಂತ ಹೇಳ್ತೀನಿ. ಇಷ್ಟೇ ಸುಲಭವಾಗಿ. ಒಳ್ಳೆಯದಾಗಲಿ ಎಲ್ರಿಗೂ.